ನನ್ನ ಮನೇಲಿ ಸತ್ನಾಗ ಹೇಳಿಲ್ಲ, ಹೇಳಿದ್ರೆ ತಿರ್ಗಿ ಆಪ್ರೇಷನ್ ಅದು ಇದಂತ ರಿಸ್ಟಿಗೆ ಹಾಕತ್ತಂತ. ನಾನು ಎಷ್ಟು ಕಣ್ಣು ಸಬ್ರ ಆದ್ರೆ ನಾನು ಅದಕ್ಕೆ ಕೆಲಸಕ್ಕೆ ಹೋಗ್ತಿದ್ದೆ, ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನ ಮನ್ಯಾಗ ನನ್ನ ಗಂಡ ಸತ್ನಾಗ ಹೇಳಿಲ್ಲ. ದೇವರು ಇವತ್ತು ನನ್ನ ಕಣ್ಣು ನಿಚ್ಚಳಾಗಂತೆ ದೇವ್ರು ಸಹಾಯ ಮಾಡ್ದಾನೆ. ನಿನ್ನ ಕಣ್ಣು ಮಬ್ಬ ಕಾಣ್ತಿದ್ದೆ, ಕ್ಲೀನಾಗಿ ಕಾಣ್ತಿದ್ದೆ. ಇಲ್ಲ ಸರ್, ಇವಾಗೆಲ್ಲ ಈಗ ಕ್ಲೀನಾಗಿ ಕಾಣ್ತಾ ಇದೆಯಾ? 3 ವರ್ಷದಿಂದ. 3 ವರ್ಷದಿಂದ ಕಾಣ್ತಿದ್ದಿಲ್ಲ, ಮಬ್ಬು ಕಾಣ್ತಾ ಇತ್ತು. ಇವಾಗ ಕ್ಲೀನಾಗಿ ಕಾಣ್ತಾ ಇದೆಯಾ? ಈಗ ನಾನು ನಂಬರ್ ಹೇಳ್ತೀನಿ, ನೀನು ಹೇಳ್ತೀಯಾ? ಓಕೆ, ಇದೆಷ್ಟಿದೆ? ಓಕೆ, ಇದೆಷ್ಟು? ಇದೆಷ್ಟು? 3 ತಿಂಗಳಿಂದ ಬೆನ್ನು ನೋವು, ಕಿಡ್ನಿ ನೋವು ಇತ್ತಂತೆ. ಇವತ್ತು ಸ್ವಸ್ಥತೆ ಪ್ರಾರ್ಥನೆಯಲ್ಲಿ ಸಂಪೂರ್ಣ ಗುಣವಾಗಿದೆ. ತುಂಬಾ ಎದೆ ನೋವು ಮತ್ತೆ ಭಯಂಕರವಾದಂತ ಮೈ ಕೈ ನೋವು ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗಾದರೆ ಪೂರ್ತಿಯಾಗಿ ಗುಣ ಬರೀತಾರೆ. ಸುಮಾರು 4 ವರ್ಷಗಳಿಂದ ಈ ಭಾಗದಲ್ಲಿ ತುಂಬಾ ನೋವು ಇತ್ತಂತೆ ಹೇಳಿ ಈಗ ಪ್ರಾರ್ಥಿಸುವಾಗ ಸಂಪೂರ್ಣವಾಗಿ ದೇವರು ಗುಣಪಡಿಸಿದ್ದಾರೆ. ಈ ಮಗಳಿಗೆ ಹಾರ್ಟ್ ಡಬ ಡಬ ಅಂತ ಹೊಡ್ಕೊಂಡು ಭಯವಾಗದಂತೆ, ತುಂಬಾನೇ ಭಯ ಅಂತ ಆಗದಂತೆ, ಕೈನು ಎತ್ತಕ್ ಬರ್ತಿರ್ಲಿ ಅಂತ ಈಗ ಸ್ವಸ್ಥತೆಯಲ್ಲೇ ದೇವ್ರು ಈ ಮಗಳಿಗೆ ಮುಟ್ಟಿ ಸಮಾಧಾನ ಕೊಟ್ಟಿದ್ದಾರೆ. ದೇವ್ರ ಸ್ತೋತ್ರ. ಭಯ ಇಲ್ಲ ಮನಿನ ಹತ್ರ ಬಾರಿ ನನಗೆ ಎದೆಯಲ್ಲಿ ಗಾಬರಿ ನನ್ನ ಕೈ ಕಾಲು ಸೋತ್ ಬಿದ್ದಂಗೆ ಆಗದ. ಈ ಕೈ ಬಿತ್ತು ನಾನು 3 ವರ್ಷ ಚಪ್ಪ ತೊಟ್ಟಕ್ಕೆ ಸತ್ರ ಹಾಕೋದಿಲ್ಲ. ನನಗೆ ಇವತ್ತು ದೇವರಿಗೆ ಸ್ವಸ್ಥತೆ ಶಕ್ತಿ ಬಂದಂತ ಕೈಯಲ್ಲಿ ಮೇಲೆತ್ತು ನೋಡು, ಕೈ ಕೆಳಗಿಳಿಸು, ಮೇಲೆತ್ತು, ಕೈ ಕೆಳಗಿಳಿಸು. ಈಗ ಹೇಗೆ ಅನಿಸ್ತಾ ಇದೆ? ಏನಿಲ್ಲ ಸರ್, ಎಲ್ಲ ಆರಾಮಾಗಿದ್ದೀವಿ. ಕಣ್ಣು ತುಂಬಾ ಮಬ್ಬಿತ್ತಂತೆ, ಇಷ್ಟು ದಿನ ಕಣ್ಣು ಕಾಣ್ತಿರಲಿಲ್ಲ, ಆಪರೇಷನ್ ಮಾಡಿಸ್ಕೋಬೇಕಂತ ಅವ್ರು ಹೋಗಿದ್ರಂತೆ. ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಸಂಪೂರ್ಣವಾಗಿ ಕಣ್ಣು ಕಾಣಿಸ್ತಾ ಇದೆ. ಯಾವ ಕಣ್ಣು? ಈ ಕಣ್ಣು ಎಡಗಣ್ಣು ಕಾಣ್ತಿದ್ದಿಲ್ಲ, ಎಡಗಣ್ಣು ಮಗರ್ ಕಾಣ್ತಿತ್ತು. ಡಾಕ್ಟರ್ ತಕ್ಕ ಹೋಗಿದ್ರ ಅವು ಒಟ್ಟು ಹೊರೆ ಬಂದತ್ತೆ, ನಿನ್ನ ಆಪ್ಷನ್ ಮಾಡಿಸ್ಕೊಳ್ಳಬೇಕಂದ್ರು. ನನಗೆ ಇವಾಗ ಚೆನ್ನಾಗಿ ಕಾಣ್ತೈತಿ. ಯಾವ ಕಣ್ಣು? ಇದು ಎಡಗಣ್ಣು. ಇದು ಕಾಣ್ತಿದ್ದಿಲ್ಲ, ಕಾಣ್ತಿದ್ದಲ್ಲ, ಮಗರ್ ಕಾಣ್ತದೆ. ನೀವು ಮಗ ಕಣ್ಣು ಕಾಣ್ತಿದ್ದಿಲ್ಲ, ನನ್ನ ಮಕ್ಕ ಕೂಡ ಕಾಣ್ತಿದ್ದಿಲ್ಲ. ಈಗ ಕಣ್ಣು ಮುಚ್ಕೋ, ಅದನ್ನ ಈ ಕಣ್ಣು ಮುಚ್ಕೋ. ಇವಾಗ ಓಕೆ, ನಿನ್ನ ಕಣ್ಣು ಕಾಣ್ತಾ ಇದ್ರೆ ಇವಾಗ ಹೇಳು, ಇದೆಷ್ಟಿದು? 1 3 4 6. ಚಿಂತೆ ಚಿಂತೆ ಚಿಂತೆ. ವಾಕ್ಯ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ರಿಂದ 34ನೇ ವಚನದವರೆಗೂ. ಈ ಕಾರಣದಿಂದ ನಮ್ಮ ಪ್ರಾಣಾಧರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೋಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದುದಷ್ಟೇ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ತುಂಬಿಸಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಮಾಡಿ ಒಂದು ಮಳ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲ್ಲ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಈ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿ ತೊಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದ್ದನ್ನು ತಾನೇ ಚಿಂತಿಸಿಕೊಳ್ಳುವುದು. ಅವತ್ತಿನ ಕಾಟ ಅವತ್ತಿಗೆ ಸಾಕು. ಮಗನೇ ಸಹೋದರ ಸಹೋದರಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ರಿಂದ 34ನೇ ವಚನದವರೆಗೆ ಓದುವಾಗ ಯೇಸು ಸ್ವಾಮಿ ಚಿಂತೆ ಬಗ್ಗೆ
ಬೋಧನೆ ಮಾಡುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿ 4 ರೀತಿಯ ಚಿಂತೆಗಳ ಬಗ್ಗೆ ಬೋಧನೆ ಮಾಡ್ತಾನೆ. ಒಂದನೇದು, ಏನು ತಿನ್ಬೇಕಂತ ಚಿಂತೆ ಮಾಡಬೇಡ್ರಿ, ಏನು ಕುಡಿಬೇಕಂತ ಚಿಂತೆ ಮಾಡಬೇಡ್ರಿ, ಏನು ಒದ್ಕೋಬೇಕಂತ ಚಿಂತೆ ಮಾಡಬೇಡ್ರಿ, ನಾಳೆ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂತ ಯೇಸು ಸ್ವಾಮಿ 4 ರೀತಿಯಾದಂಥ ಚಿಂತೆಗಳ ಬಗ್ಗೆ ಆತನಿಲ್ಲಿ ಬೋಧನೆ ಮಾಡ್ತಾನೆ. ಮಗನೇ, ಸಹೋದರ ಸಹೋದರಿ, ಚಿಂತೆ ಬಗ್ಗೆ ಹೇಳ್ಬೇಕಂದ್ರೆ ಚಿಂತೆಯಿಂದ ನಾವು ಟೆನ್ಷನ್ ಆಗ್ತೀವಿ, ಒತ್ತಡ ಆಗ್ತೀವಿ, ಗಲಿಬಿಲಿ ಆಗ್ತೀವಿ, ಕಳವಳ ಆಗ್ತೀವಿ. ಆ ಚಿಂತೆ ನಿಮ್ಮನ್ನು ನಿರಾಶೆಗೆ ತಕೊಂಡು ಹೋಗ್ತದೆ. ಆ ಚಿಂತೆ ನಮ್ಮನ್ನು ಡಿಪ್ರೆಷನ್ವರೆಗೂ ತಕೊಂಡು ಹೋಗ್ತದೆ. ಚಿಂತೆ ಮಾಡಿ ಮಾಡಿ ಒಂದೊಂದು ಸಾರಿ ಪ್ರಾಣ ಕೂಡ ಕಳ್ಕೊಳ್ಳೋಕ್ಕೆ ಅವಕಾಶ ಇದೆ. ಚಿಂತೆಯಿಂದ ಭಾಳ ನಮಗೆ ನಷ್ಟನೇ ಹೊರತು ನಮಗೆ ಯಾವುದೇ ಪ್ರಯೋಜನ ಇಲ್ಲ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರಿಗೆ ಸ್ತೋತ್ರ. ಮಾತ್ರವಲ್ಲ, ಚಿಂತೆ ಜೀವಿಸೋರ್ನೇ ನಾಶ ಮಾಡುತ್ತಂತೆ. ಚಿಂತೆ ಜೀವಿಸೋರ್ನೇ ನಾಶ ಮಾಡುತ್ತಂತೆ. ಚಿತೆ ಸತ್ತು ಹೋದವ್ರನ್ನ ಬೂದಿ ಮಾಡುತ್ತಂತೆ. ಸತ್ತು ಹೋದವ್ರನ್ನ ಚಿತೆ ಬೂದಿ ಮಾಡುತ್ತಂತೆ. ಡಾಕ್ಟ್ರುಗಳು ಹೇಳ್ತಾರೆ, ಚಿಂತೆ ಮಾಡಿದರೆ ಭಾಳ ಬೇಗ ಕೂದಲುಗಳು ಬೆಳ್ಳಗಾಗ್ತದಂತೆ. ಚಿಂತೆ ಮಾಡಿದ್ರೆ ಡಾಕ್ಟ್ರುಗಳು ಹೇಳ್ತಾರೆ ಕೂದಲುಗಳು ಭಾಳ ಬೆಳ್ಳಗಾಗ್ತದಂತೆ. ಅಷ್ಟು ಮಾತ್ರವಲ್ಲ, ಅದೇ ಡಾಕ್ಟ್ರು ಹೇಳ್ತಾರೆ ಭಾಳ ಚಿಂತೆ ಮಾಡಿದ್ರೆ ಹಾರ್ಟ್ ವೀಕ್ ಆಗುತ್ತೆ ಅಂತೆ. ಚಿಂತೆ ಮಾಡೋರಿಗೆ ಬೇಗ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಕಳ್ಕೊಳ್ತಾರಂತೆ. ಅದಕ್ಕೋಸ್ಕರ ಮಗನೇ, ಸಹೋದರ ಸಹೋದರಿ, ಈ ಚಿಂತೆ ಹೆಂಗಂದ್ರೆ ಫಸ್ಟು ನಿಮ್ಮ ಜೀವಿತ ಫಸ್ಟು ನಿನ್ನ ಒಳಗಡೆ ಬರ್ತದೆ, ನಿನ್ನ ಮನಸ್ಸು ಒಳಗೆ ಬರ್ತದೆ. ಚಿಂತೆ ನಿನ್ನ ಆಲೋಚನೆಯಲ್ಲಿ ಬರ್ತದೆ, ನಿನ್ನ ಮನಸ್ಸು ಒಳಗೆ ಬರ್ತದೆ. ಆಮೇಲೆ ನಿಧಾನವಾಗಿ ಇಡೀ ನಿನ್ನ ದೇಹವನ್ನೇ ಆವರಿಸಿ ಏನು ಮಾಡ್ತದೆ, ನಿನ್ನನ್ನು ಸಂಪೂರ್ಣ ನಾಶ ಮಾಡುವಂಥದ್ದಾಗಿದೆ. ಅದಕ್ಕೆ ಒಬ್ಬ ಭಕ್ತನು ಚಿಂತೆಯನ್ನು ಉಯ್ಯಾಲಿಗೆ ಹೋಲಿಕೆ ಮಾಡಿ ಮಾತಾಡ್ತಾನೆ. ಚಿಂತೆಯನ್ನು ಒಬ್ಬ ಭಕ್ತನು ಉಯ್ಯಾಲೆ ಗೊತ್ತಲ್ವಾ, ಈ ಜೋಕಾಲಿ ಅಂತ ಹೇಳ್ತಾರಲ್ವಾ, ಆ ಜೋಕಾಲಿಗೆ ಉಯ್ಯಾಲಿಗೆ ಹೋಲಿಕೆ ಮಾಡಿ ಚಿಂತೆನ ಉಯ್ಯಾಲಿಗೆ ಹೋಲಿಕೆ ಮಾಡಿ ಮಾತಾಡ್ತಾನೆ. ಯಾಕೆ ಭಕ್ತನು ಚಿಂತೆಯನ್ನು ಉಯ್ಯಾಲಿಗೆ ಹೋಲಿಕೆ ಮಾಡಿ ಮಾತಾಡ್ತಾನಂದರೆ, ಉಯ್ಯಾಲೆ ನನ್ನನ್ನು 1 ಕಿಲೋಮೀಟ್ರ್ ದೂರ ಕರ್ಕೊಂಡೋಗು, ನನ್ನನ್ನು 5 ಕಿಲೋಮೀಟ್ರ್ ದೂರ ಕರ್ಕೊಂಡೋಗು, ನನ್ನನ್ನು 10 ಕಿಲೋಮೀಟ್ರ್ ದೂರ ಕರ್ಕೊಂಡೋಗು, ನನ್ನನ್ನು 100 ಕಿಲೋಮೀಟ್ರ್ ದೂರ ಕರ್ಕೊಂಡೋಗು, ನನ್ನನ್ನು 500 ಕಿಲೋಮೀಟ್ರ್ ದೂರ ಕರ್ಕೊಂಡೋಗು ಅಂದರೆ ಉಯ್ಯಾಲೆ ಕರ್ಕೊಂಡೋಗುತ್ತಾ? ಅದು ಹಿಂದಕ್ಕೆ ಮುಂದಕ್ಕೆ ಊಪುತ್ತದೆ ಹೊರತು ಅದು 1 ಕಿಲೋಮೀಟ್ರ್ ದೂರ ಕರ್ಕೊಂಡು ಹೋಗಲ್ಲ, 5 ಕಿಲೋಮೀಟ್ರ್ ದೂರ ಕರ್ಕೊಂಡು ಹೋಗಲ್ಲ, 50 ಕಿಲೋಮೀಟ್ರ್ ದೂರ ಕರ್ಕೊಂಡು ಹೋಗಲ್ಲ, 100 ಕಿಲೋಮೀಟ್ರ್ 500 ಕಿಲೋಮೀಟ್ರ್ ದೂರ ಕರ್ಕೊಂಡು ಹೋಗಲ್ಲ. ಅದೇ ಥರ ಚಿಂತೆ ಮಾಡುವಂಥ ವ್ಯಕ್ತಿ, ಚಿಂತೆ ಮಾಡುವಂಥ ಕುಟುಂಬ, ಅವರು ಎಲ್ಲಿರೋರು ಅಲ್ಲೇ ಇರ್ತಾರೆ ಹೊರತು ಅವ್ರು ಮುಂದಕ್ಕೆ ಬೆಳೆಯಲ್ಲ, ಅವ್ರು ಮುಂದಕ್ಕೆ ಅಭಿವೃದ್ಧಿ ಆಗಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಅದೇ ರೀತಿಯಾಗಿ ಚಿಂತೆ ಯಾವ ರೀತಿ ಅಂದರೆ, ಈ ಚಿಂತೆ ಒಬ್ಬ ಭಕ್ತನು ಮುಳ್ಳು ಕಂಪೆಗೆ ಹೋಲಿಕೆ ಮಾಡ್ತಾನೆ. ಮುಳ್ಳು ಬೇಲಿ ಅಂತಾರಲ್ಲ, ಮುಳ್ಳು ಗಿಡ, ಮುಳ್ಳು ಕಂಪೆಗೆ ಹೋಲಿಕೆ ಮಾಡ್ತಾನೆ. ಈಗ ಒಂದು ನೆಲದಲ್ಲಿ ಬೀಜ ಬಿತ್ತುತ್ತೀವಿ. ಆ ಬೀಜ ಬಿತ್ತುವಾಗ ಇನ್ನೇನು ಆ ಬೀಜ ಬೆಳೀತದೆ, ಆ ಬೆಳೆದು ಫಲ ಕೊಡ್ತದೆ ಅನ್ನುವಷ್ಟರಲ್ಲಿ ಈ ಮುಳ್ಳು ಕಂಪೆ ಏನು ಮಾಡ್ತದೆ, ಅದು ಬೆಳಿಲಾರ್ದಂಗೆ ಆ ಗಿಡನ ಹೆಂಗೆ ಅದಿಮೆ ಬಿಡ್ತದೋ, ನಾಶ ಮಾಡಿಬಿಡ್ತದೋ. ಯಾವ ವ್ಯಕ್ತಿ ಚಿಂತೆಯಲ್ಲಿ ಮುಳುಗಿರ್ತಾನೋ, ಯಾವ ಸ್ತ್ರೀ ಚಿಂತೆಯಲ್ಲಿ ಮುಳುಗಿರ್ತಾಳೋ, ಯಾವ ಕುಟುಂಬ ಚಿಂತೆಯಲ್ಲಿ ಮುಳುಗಿರ್ತದೋ, ಯಾವ ಸೇವಕನ ಚಿಂತೆಯಲ್ಲಿ ಮುಳುಗಿರ್ತಾನೋ, ಅವನು ಮುಂದಕ್ಕೆ ಬೆಳಿಲಾರ್ದಂಗೆ, ಆ ಕುಟುಂಬ ಮುಂದಕ್ಕೆ ಬೆಳಿಲಾರ್ದಂಗೆ, ಆ ವ್ಯಕ್ತಿ ಮುಂದಕ್ಕೆ ಬೆಳಿಲಾರ್ದಂಗೆ, ಆ ಕುಟುಂಬ ಮುಂದಕ್ಕೆ ಬೆಳಿಲಾರ್ದಂಗೆ ಚಿಂತೆ ಏನು ಮಾಡಿಬಿಡ್ತದೆ, ಅವ್ರನ್ನ ಅದಿಮೆ ಬಿಡ್ತದೆ, ಅವ್ರನ್ನ ನಾಶ ಮಾಡಿಬಿಡ್ತದೆ. ಅವರಲ್ಲೇ ಪತನ ಆಗಿ ಹೋಗುವಂಥವರಾಗಿದ್ದಾರೆ. ಭಾಳ ಜನ ಹೇಳೋದು ಕೇಳಿಸ್ಕೊಂಡಿರಿ, ಚಿಂತೆ ಮಾಡಿ ನನಗೆ BP ಬಂತು, ಚಿಂತೆ ಮಾಡಿ ನನಗೆ ಶುಗರ್ ಬಂತು, ಚಿಂತೆ ಮಾಡಿ ನನಗೆ ಥೈರಾಯ್ಡ್ ಬಂತು, ಚಿಂತೆ ಮಾಡಿ ನನಗೆ ಸ್ಟ್ರೋಕ್ ಆಯಿತು, ಪಾರ್ಶ್ವವಾಯು ಆಯಿತು, ಚಿಂತೆ ಮಾಡಿ ನನಗೆ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಯಿತು, ಚಿಂತೆ ಮಾಡಿ ನನಗೆ ಹಾರ್ಟ್ ವೀಕ್ ಆಯಿತು, ಚಿಂತೆ ಮಾಡಿ ನನಗೆ 1 ಅಲ್ಲ 2 ಅಲ್ಲ ಅನೇಕ ರೋಗಗಳು ಬಂತು ಅಂತ ತುಂಬ ಜನ ಚಿಂತೆ ಮಾಡಿ ರೋಗಕ್ಕೆ ತುತ್ತಾಗಿ ಇವತ್ತು ಅನೇಕರು ಸಫರ್ ಆಗ್ತಾ ಇದ್ದಾರೆ. ಪ್ರಿಯ ದೇವ್ರ ಮಕ್ಕಳೇ, ಅದಕ್ಕೋಸ್ಕರ ಮಗನೇ, ಸಹೋದರ ಸಹೋದರಿ, ಅದಕ್ಕೋಸ್ಕರ ಚಿಂತೆ ಭಾಳ ಭಯಂಕರ ಪ್ರಿಯರೇ. ಚಿಂತೆ ಭಾಳ ಡೇಂಜರ್. ಚಿಂತೆ ಸಾಮಾನ್ಯ ಅಲ್ಲ. ಚಿಂತೆ ಸೇವಕಂತರ ಬರ್ತದೆ ಹೃದಯದೊಳಗಡೆ, ರಾಜಂತರ ಆಮೇಲೆ ಅದು ನಿನ್ನನ್ನು ಆಳ್ವಿಕೆ ಮಾಡ್ತದೆ. ಅದಕ್ಕೋಸ್ಕರ ಇನ್ನೊಂದು ಮಾತು ಹೇಳ್ತೀನಿ, ಪಕ್ಷಿಗಳು ಚಿಂತೆ ಮಾಡೋದು ಯಾವತ್ತಾದ್ರೂ ನೋಡಿದ್ದೀರಾ? ದಾರಿಯಲ್ಲಿ ಬರಬೇಕಾದ್ರೆ ಒಂದು ಪಕ್ಷಿ ಹತ್ಕೊಂಡು ಕೂತ್ಕೊಂಡಿತ್ತು ಸರ್ ಅಂತ ಯಾರಾದ್ರೂ ಕಂಡೀರಾ? ಯಾರು ಕಾಣಲಿಲ್ಲಲ್ವಾ? ನೀವು ದಾರಿಯಲ್ಲಿ ಬರಬೇಕಾದ್ರೆ ಯಾವುದೋ ಒಂದು ಪಕ್ಷಿ ಹತ್ಕೊಂಡು ಕೂತ್ಕೊಂಡಿತ್ತು, ಅದು ಅಳ್ತಾ ಇತ್ತು, ನಾನು ನೋಡಿ ಬಂದಂತ ಯಾರಾದ್ರೂ ಇವತ್ತುವರೆಗೆ ಹೇಳ್ತೀರಾ?
ಹೇಳಕ್ ಸಾಧ್ಯನೇ ಇಲ್ಲ. ಇದುವರೆಗೂ ಪಕ್ಷಿ ಚಿಂತೆ ಮಾಡಿದ್ದು, ಪಕ್ಷಿ ಹತ್ಕೊಂಡು ಕೂತ್ಕೊಂಡಿದ್ದು ನೀವು ಯಾರು ನೋಡಲೇ ಇಲ್ಲ, ನೀವ್ಯಾರು ನೋಡೇ ಇಲ್ಲ. ಆದರೆ ನನ್ನ ಪ್ರಶ್ನೆ ಏನಂದರೆ, ನನ್ನ ಯೋಚನೆ ಏನಂದರೆ, ನನ್ನ ಪ್ರಶ್ನೆ ಏನಂದರೆ, ಅಲ್ಪ ಜೀವಿಗಳಾದ ಪಕ್ಷಿಗಳನ್ನು ಸಾಕಲಿಕ್ಕೆ ನನ್ನ ದೇವರು ಅಷ್ಟು ಜವಾಬ್ದಾರಿ ತಕ್ಕೊಂಡ್ರೆ, ಪಕ್ಷಿಗಳಿಗಿಂತ ಎಷ್ಟೋ ಶ್ರೇಷ್ಠರಾದ ನಮ್ಮನ್ನು ಸಾಕಲಿಕ್ಕೆ ದೇವರಿನ್ನು ಎಷ್ಟು ಜವಾಬ್ದಾರಿ ತಕ್ಕೊಳ್ಬೋದು, ಕೇರ್ ತಕ್ಕೊಳ್ಬೋದು, ಗಮನ ತಕ್ಕೊಳ್ಬೋದು. ಒಂದು ಸಾರಿ ಆಲೋಚನೆ ಮಾಡ್ರಿ. ಹಲ್ಲೆಲೂಯಾ. ಒಂದು ಹಾಡು ನೆನಪು ಬರ್ತಾ ಇದೆ, ಹಾಡ್ಲಾ? ಹಾರಾಡೋ ಹಕ್ಕಿಯ ನೋಡು, ಅವು ಬಿತ್ತು ತಾವ ಏನು, ಅಡವಿಯ ಹೂಗಳ ನೋಡು, ಅವು ನೇಯುತ್ತಾವ ಏನು. ಅಕ್ಕಿ ಹೂವಿಗಿಂತ ಶ್ರೇಷ್ಠನು ನೀನು, ದೇವರ ಮಗನಲ್ಲೇನೋ, ನೀ ದೇವರ ಮಗಳಲ್ಲೇನೋ. ಚಿಂತೆ ಮಾಡಬ್ಯಾಡೋ ತಮ್ಮ, ಚಿಂತೆ ಮಾಡಬ್ಯಾಡ, ಚಿಂತೆ ಮಾಡಬ್ಯಾಡೋ ಅಣ್ಣ, ಚಿಂತೆ ಮಾಡಬ್ಯಾಡ. ಯೇಸು ಸ್ವಾಮಿ ಈ ಅಧ್ಯಾಯ ಪ್ರಾರಂಭದಲ್ಲೇ ಒಂದು ಮಾತು ಹೇಳ್ತಾನೆ. ಪ್ರಾರಂಭದಲ್ಲಿ ಹೇಳ್ತಾನೆ, ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾನೆ ಯೇಸು ಸ್ವಾಮಿ. ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳು ನೋಡ್ರಿ, ಅವು ಬಿತ್ತಲ್ಲ, ಬೆಳೆಯಲ್ಲ, ಕೊಯ್ಯಲ್ಲ, ಕೊರೆಯಲ್ಲ, ಕೂಡಿಸಿಟ್ಕೊಳ್ಳಲ್ಲ, ಆದರೂ ಸಹ ಪರಲೋಕದ ತಂದೆ ಅವುಗಳನ್ನು ಸಾಕ್ತಾನೆ. ದೇವರಂತಾನೆ, ಅಕ್ಕಿಗಳನ್ನ ಸಾಕಲಿಕ್ಕೆ ನಾನು ಇಷ್ಟು ಜವಾಬ್ದಾರಿ ತಕ್ಕೊಂಡ್ರೆ, ಭಾರ ತಕ್ಕೊಂಡ್ರೆ, ಅದಕ್ಕಿಂತ ನನ್ನ ದೃಷ್ಟಿಯಲ್ಲಿ ಹೆಚ್ಚಿನವ್ರು ನೀವು. ನಾನು ನಿಮ್ಮನ್ನು ಸಾಕಲ್ವಾ, ನಾನು ನಿಮ್ಮನ್ನು ಪೋಷಿಸಲ್ವಾ, ನಿಮ್ಮ ದುಡಿಮೆನ ನಾನು ಆಶೀರ್ವಾದ ಮಾಡಲ್ವಾ, ನಿಮ್ಮ ಮಕ್ಕಳು ನಾನು ಆಶೀರ್ವಾದ ಮಾಡಲ್ವಾ, ನಿಮ್ಮ ಬಿಸ್ನೆಸ್ ನಾನು ಆಶೀರ್ವಾದ ಮಾಡಲ್ವಾ, ಈ ಸೇವೆ ನಾನು ಆಶೀರ್ವಾದ ಮಾಡಲ್ವಾ, ಈ ಆಲಯ ನಾನು ಕಟ್ಟಲ್ವಾ, ನಿಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯತ್ ನಾನು ಕೊಡಲ್ವಾ? ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾನೆ ದೇವರು. ಹಲ್ಲೆಲೂಯಾ. ಮಗನಿ ಮಗಳೇ, ಸೋದರ ಸೋದರಿ, ದೇವರಿಗೆ ಸ್ತೋತ್ರ. ಅಕ್ಕಿ ಹೂವಿಗಿಂತ ಶ್ರೇಷ್ಠ ನಾವು. ಇನ್ನು ಯೇಸು ಸ್ವಾಮಿ ಹೇಳ್ತಾನೆ, ಮುಂದುವರೆದು ಹೇಳ್ತಾನೆ, ನಾಳೆ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾನೆ. ಏನಂತೆ? ನಾಳೆ ಬಗ್ಗೆ ಚಿಂತೆ ಮಾಡಬಾರ್ದು ಅಂತೇಳಿ. ಯಾಕೆ ನಾಳೆ ಬಗ್ಗೆ ಚಿಂತೆ ಮಾಡಬಾರ್ದು? ಯಾಕೆ ನಾಳೆ ಬಗ್ಗೆ ಚಿಂತೆ ಮಾಡಬಾರ್ದು? ಇವಾಗ ಹೇಳೋ ಮಾತು ಕೇಳಿ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ. ಯಾಕೆ ನಾಳೆ ಬಗ್ಗೆ ಚಿಂತೆ ಮಾಡಬಾರ್ದು ಹೇಳ್ರಿ ನೋಡೋಣ. ಯಾಕೆ ಚಿಂತೆ ಮಾಡಬಾರ್ದು ಹೇಳ ಇಷ್ಟ ಆದರೆ ಆಮೇಲೆ ಹೇಳ್ರಿ. ನಾಳೆ ಬಗ್ಗೆ ನಾವು ಚಿಂತೆ ಮಾಡಬಾರ್ದಂತೆ. ಯಾಕೆ ಚಿಂತೆ ಮಾಡಬಾರ್ದಂದ್ರೆ, ದೇವ್ರ ಆಜ್ಞಾಪಿಸನಂತೆ ನಮ್ಮ ಬಗ್ಗೆ ಚಿಂತೆ ಮಾಡಕ ನಾಳೆ ದಿನಕ್ಕೆ ದೇವ್ರ ಆಜ್ಞಾಪಿಸನಂತೆ. ನನ್ನ ಮಗಳ ಬಗ್ಗೆ ನಾಳೆ ದಿನವೇ ನೀನು ಚಿಂತೆ ಮಾಡು, ನನ್ನ ಮಗನ ಬಗ್ಗೆ ನಾಳೆ ದಿನವೇ ನೀನು ಚಿಂತೆ ಮಾಡು. ನಾಳೆ ಬಗ್ಗೆ ನೀನು ಚಿಂತೆ ಮಾಡಬಾರ್ದು. ನಿನ್ನ ಬಗ್ಗೆ, ನಿನ್ನ ಕುಟುಂಬದ ಬಗ್ಗೆ, ನಿನ್ನ ಮಕ್ಕಳ ಬಗ್ಗೆ, ನಿನ್ನ ದುಡಿಮೆ ಬಗ್ಗೆ, ನಿನ್ನ ವ್ಯಾಪಾರದ ಬಗ್ಗೆ, ನಿನ್ನ ಬಿಸ್ನೆಸ್ ಬಗ್ಗೆ, ನಿನ್ನ ಹೊಲದ ಬಗ್ಗೆ, ನಿನ್ನ ಕುರಿತು ಯಾರು ಚಿಂತೆ ಮಾಡ್ತಾರೆ? ನಾಳೆ ದಿನ ನಿನ್ನ ಬಗ್ಗೆ, ನಿನ್ನ ಕುಟುಂಬದ ಬಗ್ಗೆ ಚಿಂತೆ ಮಾಡಲಿಕ್ಕೆ ದೇವರು ಆಜ್ಞಾಪಿಸಿದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ನಾಳೆ ಬಗ್ಗೆ ಚಿಂತೆ ಮಾಡಬೇಡ್ರಿ. ಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ, ಪ್ರತಿಯೊಬ್ಬರು ಕೈ ಕೊಟ್ಟು ಹೇಳ್ರಿ, ನಾಳೆ ಬಗ್ಗೆ ಚಿಂತೆ ಮಾಡಬೇಡ್ರಿ. ನಾಳೆ ನಿನ್ನ ಬಗ್ಗೆ ಚಿಂತೆ ಮಾಡಲಿಕ್ಕೆ ನಾಳೆ ದಿನಕ್ಕೆ ದೇವರು ಆಜ್ಞಾಪಿಸಿದಾನೆ. ಒಂದು ಮಾತು ಹೇಳ್ತೀನಿ, ನಮ್ಮ ಬಗ್ಗೆ ನಾವು ಚಿಂತೆ ಮಾಡಬಾರ್ದು, ನಮ್ಮ ಬಗ್ಗೆ ಒಬ್ರು ಚಿಂತೆ ಮಾಡ್ತಾರೆ. ಯಾರು ಹೇಳ್ರಿ ನೋಡೋಣ? ಅಲ್ಲ, ದೇವ್ರ ಚಿಂತೆ ಮಾಡಿ, ಅದು ಬಿಟ್ಬಿಡಿ. ದೇವ್ರು ಬಿಟ್ಟು ಇನ್ನೊಬ್ರು ಚಿಂತೆ ಮಾಡ್ತಾರೆ. ನಾಳೆ ದಿನ ದೇವ್ರು ನಿಮ್ಮ ಬಗ್ಗೆ ಚಿಂತೆ ಮಾಡ್ತಾನೆ. ದೇವ್ರನ್ನ ಬಿಟ್ಟರೆ ನಿಮ್ಮ ಬಗ್ಗೆ ಯಾರು ಚಿಂತೆ ಮಾಡ್ತಾರಂದ್ರೆ, ಮೊದಲೇ ಲೈನವ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾರಂದ್ರೆ, ಎರಡನೇ ಲೈನವ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾರಂದ್ರೆ, ಮಧ್ಯದವ್ರು ಕೂತವ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾರಂದ್ರೆ, ಲಾಸ್ಟ್ ಲೈನಲ್ಲಿ ಕೂತವ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾರಂದ್ರೆ, ನಾಳೆ ದಿನಕ್ಕೆ ದೇವ್ರು ಹೇಳೋಣ, ನನ್ನ ಮಗಳ ಬಗ್ಗೆ ನೀನು ಚಿಂತೆ ಮಾಡು, ನನ್ನ ಮಗನ ಬಗ್ಗೆ ನೀನು ಚಿಂತೆ ಮಾಡು, ಅವ್ರ ಕುಟುಂಬದ ಬಗ್ಗೆ ನೀನು ಚಿಂತೆ ಮಾಡು, ಈ ಸಭೆ ಬಗ್ಗೆ ನೀನು ಚಿಂತೆ ಮಾಡು, ಈ ಆಲಯದ ಬಗ್ಗೆ ನೀನು ಚಿಂತೆ ಮಾಡು, ಈ ಆಲಯ ಕಟ್ಟು ವಿಷಯದಲ್ಲಿ ನೀನು ಚಿಂತೆ ಮಾಡಂತ ದೇವರು ನಿನ್ನ ಕುರಿತಾಗಿ ಚಿಂತೆ ಮಾಡಲಿಕ್ಕೆ ನಾಳೆ ದಿನಕ್ಕೆ ದೇವರು ಆಜ್ಞಾಪಿಸಿದಾನೆ. ದೇವರು ನಿಮ್ಮ ಬಗ್ಗೆ ಚಿಂತೆ ಮಾಡಲಿಕ್ಕೆ ಒಬ್ಬರಿಗೆ ಆಜ್ಞಾಪಿಸೋಣ. ಯಾರಿಗೆ? ನಾಳೆ ದಿನಕ್ಕೆ ಹೇಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ.
ಒಟ್ಟಾಗಿ ಹೇಳ್ಬೇಕಂದ್ರೆ ಚಿಂತೆ ಪಾಪವಾಗಿದೆ. ಚಿಂತೆ ಪಾಪವಾಗಿದೆ. ಯಾಕಪ್ಪ ನಾವು ಚಿಂತೆ ಮಾಡಬಾರ್ದಂದ್ರೆ ದೇವರು ವಾಗ್ದಾನ ಮಾಡ್ಯಾನ, ನಿಮ್ಮ ಚಿಂತೆಯೆಲ್ಲ ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ. ವಾವ್. ಯಾಕೆ ಚಿಂತೆ ಮಾಡಬಾರ್ದು ಗೊತ್ತಾ? ಆನ್ಲೈನಲ್ಲಿರೋರು ಈ ವಾಕ್ಯ ಕೇಳೋರು ಯಾಕೆ ನೀವು ಚಿಂತೆ ಮಾಡಬಾರ್ದು ಗೊತ್ತಾ? ಮೊದಲ ಲೈನವ್ರು ಯಾಕೆ ಚಿಂತೆ ಮಾಡಬಾರ್ದು ಗೊತ್ತಾ? ಮಧ್ಯದಲ್ಲಿ ಕೂತವ್ರು ಯಾಕೆ ಚಿಂತೆ ಮಾಡಬಾರ್ದು ಗೊತ್ತಾ? ಹಿಂದುಗಡೆ ಕೂತ್ಕೊಂಡವರು ಯಾಕೆ ನೀವು ಚಿಂತೆ ಮಾಡಬಾರ್ದು ಗೊತ್ತಾ? ಸತ್ಯವೇದ ದೇವರು ವಾಗ್ದಾನ ಮಾಡಿದಾನೆ, ದೇವರು ನಿಮಗೋಸ್ಕರ ಚಿಂತೆ ಮಾಡ್ತಾನೆ, ಅದಕ್ಕೆ ನೀವು ಚಿಂತೆ ಮಾಡಬಾರ್ದು. ಒಂದು ಮಾತು ಹೇಳ್ತೀನಿ, ನಾನು ನಿಮಗೋಸ್ಕರ ಚಿಂತೆ ಮಾಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದರು. ನಿಮ್ಮ ಕುಟುಂಬಕ್ಕೋಸ್ಕರ ಚಿಂತೆ ಮಾಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದರು. ನಿಮ್ಮ ಮಕ್ಕಳಿಗೋಸ್ಕರ ಚಿಂತೆ ಮಾಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದರು. ಅವರ ಭವಿಷ್ಯತ್ತಿಗೋಸ್ಕರ ನಾನು ಚಿಂತೆ ಮಾಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದರು. ನಿಮ್ಮ ಬಿಸ್ನೆಸ್ ವಿಷಯ ಕುರಿತಾಗಿ ಈಗ ನಾನು ಚಿಂತೆ ಮಾಡ್ತೀನಿ ದೇವರು ವಾಗ್ದಾನ ಮಾಡಿದರು. ನಿಮ್ಮ ಸಾಲಗಳ ಕುರಿತಾಗಿ ನಾನು ಚಿಂತೆ ಮಾಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದರು. ಆ ದೇವ್ರ ಮಾತನ್ನು ನಂಬುದಂಗೆ, ಆ ವಾಗ್ದಾನನ ನಂಬುದಂಗೆ, ಆ ದೇವ್ರ ಆ ವಾಕ್ಯನ ಅಲಕ್ಷ್ಯ ಮಾಡಿ ಮತ್ತೆ ನಾವು ಚಿಂತೆ ಮಾಡಿದ್ರೆ ಅದು ಪಾಪ ಅಲ್ವಾ? ಮತ್ತೆ ಪಾಪ ಅಲ್ವಾ ಮತ್ತೆ ಅದು? ಯಾಕಂದರೆ ದೇವ್ರು ವಾಗ್ದಾನ ಮಾಡಿದ್ರು, ಆ ವಾಕ್ಯನ ಮೇಲೆ ವಿಶ್ವಾಸ ಇಡ್ದಂಗೆ, ಆ ವಾಕ್ಯನ ನಂಬುದಂಗೆ ಚಿಂತೆ ಮಾಡಿದ್ರೆ ಅದು ಪಾಪ ಅಲ್ವಾ? ಮತ್ತೆ ಮಗನೇ ಸೋದರಿ, ಕೊನೆಯದಾಗಿ ಒಂದು ಮಾತು ಹೇಳಿ ಮುಂದೆ ಹೋಗ್ಬಿಡ್ತೀನಿ. ಚಿಂತೆ ಮಾಡೋದ್ರಿಂದ ನಮಗೆ ಭಾಳ ನಷ್ಟನೇ ಹೊರತು, ಭಾಳ ಲಾಸ್ ಹೊರತು, ಭಾಳ ಪ್ರಮಾದಗಳು ಹೊರತು ಚಿಂತೆ ಮಾಡೋದು ನಮ್ಗೆ ಯಾವ ಪ್ರಯೋಜನ ಇಲ್ಲ. ಅದಕ್ಕೆ ಯೇಸು ಇವತ್ತು ವಾಗ್ದಾನ ಮಾಡ್ತಾನೆ, ನಿಮ್ಮ ಎಲ್ಲ ಚಿಂತೆ ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ. ನಿಮಗೋಸ್ಕರ ಚಿಂತೆ ಮಾಡಲಿಕ್ಕೆ ನಾಳೆ ದಿನಕ್ಕೆ ನಾನು ಆಜ್ಞಾಪಿಸ್ತೇನೆ. ಮಗನೇ ಸೋದರಿ, ಚಿಂತೆಯಿಂದ ಏನೇನೆಲ್ಲ ನಷ್ಟ ಆಯಿತು, ಚಿಂತೆಯಿಂದ ಏನೇನೆಲ್ಲ ಲಾಸ್ ಆಯಿತು, ಚಿಂತೆಯಿಂದ ಏನೇನೆಲ್ಲ ನಾವು ತೊಂದರೆಗೆ ಅನುಭವಿಸ್ತೀವಂತ ನಾವು ಇಷ್ಟೊತ್ತು ನೋಡ್ಕೊಂಡ್ವಿ. ಈಗ ಚಿಂತೆಯನ್ನು ಜಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. 3 ವಿಷಯ ಹೇಳ್ತೇನೆ, ಚಿಂತೆನ ಜಯಿಸೋದು ಹೇಗೆ ಅಂತ ನೋಡೋಣ. ದೇವ್ರಿಗೆ ಸ್ತೋತ್ರ. ಪೌಲ 3 ಕಾರಣಗಳನ್ನ ಹೇಳ್ತಾನೆ ಚಿಂತೆ ಜಯಿಸ್ಬೇಕಂದ್ರೆ. ಎಷ್ಟು ಕಾರಣಗಳು? 3 ಕಾರಣ ಪೌಲ ಹೇಳ್ತಾರೆ. ವಾಕ್ಯ ಓದೋಣ. ಫಿಲಿಪ್ಪನ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಚನ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು, ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ಪ್ರಾರ್ಥನೆಯಲ್ಲಿ ದೇವರಿಗೆ ತಿಳಿಯಪಡಿಸಿರಿ. ಚಿಂತೆನ ಜಯಿಸಲಿಕ್ಕೆ ಪೌಲನು 3 ಸೂತ್ರ ಹೇಳ್ತಾನೆ. ಕೇಳ್ತೀರಾ? 3 ಸೂತ್ರ ಹೇಳ್ತಾನೆ. ಒಂದನೇದು ಪ್ರಾರ್ಥನೆ. ಚಿಂತೆಯನ್ನು ಜಯಿಸಲಿಕ್ಕೆ ಪೌಲನು 3 ಸೂತ್ರ ಹೇಳ್ತಾನೆ. ಆ 3 ಸೂತ್ರದಲ್ಲಿ 1ನೇದು ಪ್ರಾರ್ಥನೆ. ಪ್ರಾರ್ಥನೆ ಅಂದರೆ ಏನು ಗೊತ್ತಾ? ನಮ್ಮ ಕುಟುಂಬ ವಿಷಯಗಳನ್ನು, ನಮ್ಮ ಅವಶ್ಯಕತೆಗಳನ್ನು, ನಮ್ಮ ಆರೋಗ್ಯ ವಿಷಯಗಳನ್ನು, ನಮ್ಮ ಇತರ ವಿಷಯಗಳನ್ನು, ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು, ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು, ಅನಾರೋಗ್ಯ ಕಾಯಿಲೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಫಸ್ಟ್ ಬೇರೆ ಯಾರಿಗೂ ತಿಳಿಸ್ದಂಗೆ ಪ್ರಪ್ರಥಮವಾಗಿ ದೇವರಿಗೆ ತಿಳಿಸಿ ಪ್ರಾರ್ಥಿಸುವುದೇ ಪ್ರಾರ್ಥನೆ. ಪ್ರಪ್ರಥಮವಾಗಿ ಯಾವ ವ್ಯಕ್ತಿಗೆ ಹೇಳ್ದಂಗೆ, ಯಾವ ಮನುಷ್ಯನಿಗೆ ಹೇಳ್ದಂಗೆ, ಯಾವ ಕುಟುಂಬಕ್ಕೆ ಹೇಳ್ದಂಗೆ ಪ್ರಪ್ರಥಮವಾಗಿ ದೇವರಿಗೆ ತಿಳಿಸುವುದೇ ಪ್ರಾರ್ಥನೆ. ಒಂದು ಮಾತು ಹೇಳ್ತೀನಿ, ವಿಶ್ವಾಸಿಗಳಿಗೆ ಪ್ರಾರ್ಥನೆಯೇ ಉಸಿರಾಗಿದ್ದರೆ, ವಿಶ್ವಾಸಿಗಳು ಎಲ್ಲರಿಗೆ ಕಷ್ಟ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ದೇವರಿಗೆ ಕಷ್ಟ ಹೇಳಿದ್ರೆ ಅತಿ ಬೇಗ ಚಿಂತೆಯಿಂದ ಹೊರಗೆ ಬರ್ತೀರಿ. ಅತಿ ಬೇಗ ನಿಮ್ಮ ಕುಟುಂಬ ಚಿಂತೆಯಿಂದ ಹೊರಗೆ ಬರ್ತದೆ. ಚಿಂತೆಯನ್ನು ಜಯಿಸಲಿಕ್ಕೆ ಫಸ್ಟ್ನೇ ಸೂತ್ರ. ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ಪ್ರಾರ್ಥನೆಯೇ ನಿಮಗೆ ಉಸಿರಾಗಿದ್ರೆ ಚಿಂತೆ ನಿಮ್ಮ ಹತ್ರ ಸುಳಿದಾಡಲ್ಲ. ಓಕೆ. ಎರಡನೇದು ವಿಜ್ಞಾಪನೆ. ಚಿಂತೆನ ಜಯಿಸಲಿಕ್ಕೆ ಪೌಲ ಹೇಳಿದಂಥ 2ನೇ ಸೂತ್ರ ಏನು? ಜೋರಾಗಿ ಹೇಳ್ರಮ್ಮ. ಚಿಂತೆನ ಜಯಿಸಲಿಕ್ಕೆ ಪೌಲ ಹೇಳಿದಂಥ 2ನೇ ಸೂತ್ರ ಏನು? ವಿಜ್ಞಾಪನೆ. ಕೆಲವು ಜನ ವಿಶ್ವಾಸಿಗಳಿದ್ದಾರೆ, ಅವರು ಯಾವಾಗಲೂ
ಇತರರಿಗಾಗಿ ಪ್ರಾರ್ಥಿಸ್ತಾ ಇರ್ತಾರೆ, ಇತರ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತಾ ಇರ್ತಾರೆ, ಇತರ ಸಭೆಗಳಿಗಾಗಿ ಪ್ರಾರ್ಥಿಸ್ತಾ ಇರ್ತಾರೆ, ಇತರ ಸೇವೆಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ರಕ್ಷಣೆ ಇಲ್ಲದವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಕುಟುಂಬ ಒಡೆದೋಗಿ ಕಣ್ಣೀರಿನಲ್ಲಿರೋರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಬಿಸಿನೆಸ್ ನಷ್ಟದಲ್ಲಿ ಮುಳುಗಿ ಯಾರು ನಿರಾಶೆಯಲ್ಲಿರ್ತಾರೋ ಅಂಥವ್ರಿಗಾಗಿ ಕೆಲವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ದೇಶ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ರಾಜ್ಯ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ರಕ್ಷಣೆ ಹೊಂದದೇ ಇರುವಂಥ ಅವರ ಬಂಧುಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಇತರರಿಗೋಸ್ಕರ ವಿಜ್ಞಾಪನೆ ಮಾಡುವಂಥ ಆತ್ಮ ದೇವರ ಅನೇಕರ ಒಳಗಡೆ ಇಟ್ಟಿದ್ದಾನೆ. ನಮಗೆ ದೇವರು ಪ್ರೇಯರ್ ಟೀಮ್ ಕೊಟ್ಟಿದ್ದಾನೆ. 6 ಪ್ರೇಯರ್ ಟೀಮ್ ಇದೆ. ಪ್ರತಿದಿನ ಈಗ 70ರಿಂದ 80 ಜನ ನಮಗೆ ದೇವ್ರು ಕೊಟ್ಟ ಆತ್ಮ ಏನಂದರೆ, ದೇವ್ರು ಕೊಟ್ಟ ಭಾರ ಏನಂದರೆ, ನಾವು ಡೈಲಿ ಇತರರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಮಗನೇ ಸೋದರ ಸೋದರಿ, ಜಕರಿಯ ಬರೆದಂಥ ಪ್ರವಾದನೆಯ ಪುಸ್ತಕ 12ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ವಾಗ್ದಾನ ಇದೆ. ದಾವೀದನ ಸಂತತಿಯವರ ಮೇಲೆಯೂ ಯೆರೂಸಲೇಮ್ ನಿವಾಸಿಗಳ ಮೇಲೆಯೂ ವಿಜ್ಞಾಪನೆ ಮಾಡುವ ಆತ್ಮವನ್ನು ಸುರಿಸುತ್ತೇನೆ. ದೇವರು ಎಂಥ ಆತ್ಮ ಸುರಿಸನಂತ ಯೆರೂಸಲೇಮ್ನವ್ರ ಮೇಲೆ ಮತ್ತು ದಾವೀದನ ಸಂತತಿಯವರ ಮೇಲೆ? ಹೇಳ್ರಮ್ಮ, ವಿಜ್ಞಾಪನೆ ಮಾಡುವ ಆತ್ಮ. ಪ್ರೈಸ್ ದ ಲಾರ್ಡ್. ನನ್ನ ದೇವರು 7 ತಿಂಗಳ ಹಿಂದೆ 80 ಜನರ ಒಳಗಡೆ ಸೇವಕರ ಮೂಲಕ ವಿಜ್ಞಾಪನೆ ಮಾಡುವ ಆತ್ಮ ದೇವರು ನಮ್ಮ ಆಲಯದ ಮಕ್ಕಳಲ್ಲಿ ಸುರಿಸಿದ್ದಾನೆ. ಓಕೆ ಸಾರ್, ಇತರರಿಗಾಗಿ ನಾವು ವಿಜ್ಞಾಪನೆ ಮಾಡಿದ್ರೆ ನಮಗೇನು ಲಾಭ ಸರ್? ಏನು ಲಾಭ ಗೊತ್ತಾ? ನೀನು ಇತರರಿಗಾಗಿ ಪ್ರಾರ್ಥನೆ ಮಾಡುವಾಗ, ಇತರ ವಿಷಯಗಳಿಗೆ ಪ್ರಾರ್ಥನೆ ಮಾಡುವಾಗ, ಇತರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡುವಾಗ, ಇತರರ ಕಣ್ಣೀರು ನೆನೆಸಿ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನನ್ನು ಚಿಂತೆಯಿಂದ ಹೊರಗಡೆ ತರ್ತಾ ಇದ್ದಾನೆ, ದುಃಖದಿಂದ ಹೊರಗಡೆ ತರ್ತಾ ಇದ್ದಾನೆ, ನೋವಿನಿಂದ ಹೊರಗಡೆ ತರ್ತಾ ಇದ್ದಾನೆ, ಅನಾರೋಗ್ಯದಿಂದ ಹೊರಗೆ ತರ್ತಾ ಇದ್ದಾನೆ, ಕಾಯಿಲೆಗಳಿಂದ ಹೊರಗೆ ತರ್ತಾ ಇದ್ದಾನೆ, ದುಃಖ ದುಮ್ಮಾನಗಳಿಂದ ಹೊರಗೆ ತರ್ತಾ ಇದ್ದಾನೆ. ನಾವು ವಿಜ್ಞಾಪನೆ ಮಾಡ್ತಾ ಮಾಡ್ತಾ ನಾವು ಚಿಂತೆನ ಜಯಿಸ್ತಾ ಇದ್ದೇವೆ. ಇನ್ನು ಮೂರನೇದು ಚಿಂತೆನ ಜಯಿಸಲಿಕ್ಕೆ ಪೌಲ ಹೇಳಿದ 3ನೇ ಸೂತ್ರ ಕೃತಜ್ಞತೆ ಅಂತೆ. 1ನೇದು ಪ್ರಾರ್ಥನೆ, 2ನೇದು ವಿಜ್ಞಾಪನೆ, 3ನೇದು ಕೃತಜ್ಞತೆ. ನೀನು ಪ್ರಾರ್ಥನೆ ಮಾಡಿದ್ರು, ನೀನು ವಿಜ್ಞಾಪನೆ ಮಾಡಿದ್ರು, ಕೃತಜ್ಞತೆ ಉಳ್ಳವರು ಆಗಿರ್ಬೇಕಂತ ಪೌಲನು ಬೋಧನೆ ಮಾಡ್ತಾನೆ. ಮಗನೇ ಸೋದರ ಸೋದರಿ, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಪ್ರತಿ ಉಪಕಾರಗಳನ್ನ ನೆನೆಸಿ, ಪ್ರತಿ ಮೇಲುಗಳನ್ನ ನೆನೆಸಿ, ಪ್ರತಿ ಅದ್ಭುತಗಳನ್ನ ನೆನೆಸಿ ನೀವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಪ್ರಿಯರೇ. ಒಳ್ಳೆ ಜಾಬ್ ಸಿಕ್ಕಿದೆಯಾ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ರಿ. ಒಳ್ಳೆ ಮನೆ ಕಟ್ಟಿದ್ದೀರಾ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ರಿ. ಅನಾರೋಗ್ಯದಿಂದ ದೇವರು ನಿಮ್ಮ ಕುಟುಂಬಸ್ಥರನ್ನ ನಿಮ್ಮನ್ನು ಕಾಪಾಡ್ಯಾನ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ರಿ. ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬಂತ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ರಿ. ಅಷ್ಟು ಮಾತ್ರವಲ್ಲ, ನಮ್ಮ ಸಭೆ ಕಂಪ್ಲೀಟ್ ಆಗುವ ಹತ್ರ ಬರ್ತಾ ಇದೆಯಾ, ನಾವೆಲ್ಲರೂ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ನಿಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರಾ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರಾ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರಾ, ರ್ಯಾಂಕಲ್ಲಿ ಪಾಸ್ ಆಗಿದ್ದಾರಾ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ರಿ. ಮರಣಕರವಾದಂಥ ಪರಿಸ್ಥಿತಿಗಳಿಂದ ದೇವರು ನಿಮ್ಮನ್ನು ಕಾಪಾಡಿದಾನ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ರಿ. ಒಂದು ಮಾತು ಹೇಳ, ನೀವು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಿರುವಾಗಲೇ, ನೀವು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಿರುವಾಗಲೇ ದೇವರು ನಿಮ್ಮನ್ನು ಚಿಂತೆಯಿಂದ ಹೊರಗೆ ತರ್ತಾ ಇದ್ದಾನೆ, ಚಿಂತೆಯಿಂದ ಹೊರಗೆ ತರ್ತಾ ಇದ್ದಾನೆ, ಚಿಂತೆಯಿಂದ ಹೊರಗೆ ತರ್ತಾ ಇದ್ದಾನೆ. ನನ್ನ ಮಗಳು ನನಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾಳೆ, ನನ್ನ ಮಗ ನನಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾನೆ, ಈ ಕುಟುಂಬ ನನಗೆ ಕೃತಜ್ಞತೆ ಸಲ್ಲಿಸ್ತಾ ಇದೆ, ಈ ಮಗಳು ನನಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾಳೆ. ಆನ್ಲೈನಲ್ಲಿ ವಾಕ್ಯ ನೋಡುವವರು ನನಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ನೀವು ಕೃತಜ್ಞತೆ ಸಲ್ಲಿಸುವುದನ್ನು ದೇವರು ಗಮನಿಸಿ ನಿಮ್ಮ ಕುಟುಂಬನ ಚಿಂತೆಯಿಂದ ಹೊರಗೆ ತರ್ತಾ ಇದ್ದಾನೆ. ಒಂದು ಮಾತು ಹೇಳ್ತೇನೆ, ಚಿಂತೆ ಬಂತಲ್ವಾ, ಆ ಚಿಂತೆ ಜೊತೆ
BP ಕಾಯಿಲೆ ಬಂದಿದೆ, ಶುಗರ್ ಕಾಯಿಲೆ ಬಂದಿದೆ, ಥೈರಾಯ್ಡ್ ಕಾಯಿಲೆ ಬಂದಿದೆ, ಬೇರೆ ಬೇರೆ ಕಾಯಿಲೆಗಳು ಬಂದಿದೆ, ಹಾರ್ಟ್ ವೀಕ್ ಆಗಿದೆ, ಚಿಂತೆಯಿಂದ ಅನೇಕ ರೋಗಗಳು ಸಹ ಬಂದಿದೆ. ಇವಾಗ ಒಂದು ಮಾತು ಹೇಳ್ತೀನಿ, ಈ ಭೂಮಿ ಮೇಲೆ ಚಿಂತೆನ ಜಯಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ, ರೋಗನ ಜಯಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ, ಅದು ಕರ್ತನಾದ ಯೇಸು ಆಗಿದ್ದಾರೆ. ಅದು ಕರ್ತನಾದ ಯೇಸು ಆಗಿದ್ದಾರೆ. ಅದು ಕರ್ತನಾದ ಯೇಸು ಆಗಿದ್ದಾರೆ. ಅದು ಕರ್ತನಾದ ಯೇಸು ಆಗಿದ್ದಾರೆ. ಈಗ ನನ್ನ ಕ್ವಶನ್ ಇವಾಗ, ನನ್ನ ಏಸಯ್ಯ ಚಿಂತೆನ ಜಯಿಸಿದರೆ, ನನ್ನ ಏಸಯ್ಯ ಚಿಂತೆಯಿಂದ ಬಂದ ರೋಗಗಳನ್ನು ಜಯಿಸಿದರೆ, ನಾನು ನೀವು ಚಿಂತೆನ ಜಯಿಸ್ತೀವಾ ಇಲ್ವಾ? ನಾವು ನೀವು ಚಿಂತೆಯಿಂದ ಬಂದಂಥ ರೋಗಗಳನ್ನ ಜಯಿಸ್ತೀವಾ ಇಲ್ವಾ? ಆಮೇನ್. ಯೇಸು ಚಿಂತೆನ, ಅದು ಯೇಸು ಹೇಳ್ತಾನೆ, ನಾನು ಲೋಕನ ಜಯಿಸಿದ್ದೇನೆ, ಚಿಂತೆನ ಜಯಿಸಿದ್ದೇನೆ, ದುಃಖನ ಜಯಿಸಿದ್ದೇನೆ, ರೋಗಗಳನ್ನ ಜಯಿಸಿದ್ದೇನೆ. ಇವತ್ತು ಯೇಸಯ್ಯ, ನಾನು ಚಿಂತೆನ ಜಯಿಸಬೇಕು ಮತ್ತು ರೋಗಗಳನ್ನು ಜಯಿಸಬೇಕಂತ ನೀವೊಂದು ಮಾತು ದೇವರನ್ನ ಭಾರದಿಂದ ಕೇಳಿದರೆ, ಒಂದು ಮಾತು ದೇವ್ರನ್ನ ಭಾರದಿಂದ ಕೇಳಿದರೆ, ಚಿಂತೆಯಿಂದನೂ ಹೊರಗೆ ಬರ್ತೀರಿ, ರೋಗಗಳಿಂದನೂ ಹೊರಗೆ ಬರ್ತೀರಿ, ಕಾಯಿಲೆಗಳಿಂದನೂ ಹೊರಗೆ ಬರ್ತೀರಿ, ಅಸ್ವಸ್ಥತೆಗಳಿಂದನೂ ಹೊರಗೆ ಬರ್ತೀರಿ, ಅನಾರೋಗ್ಯಗಳಿಂದನೂ ಹೊರಗೆ ಬರ್ತೀರಿ, ಅನೇಕ ಪರಿಸ್ಥಿತಿಗಳಿಂದ ಹೊರಗೆ ಬರ್ತಾ ಇದ್ದೀರಿ. ಇವತ್ತು ಈ ಆರಾಧನೆ ಮುಗಿಸ್ಕೊಂಡು ಹೋಗುವಾಗ ನಿಮ್ಮ ಗುಂಡಿಗೆಲ್ಲ ಒಂದು ಧೈರ್ಯದಿಂದ ಹೋಗ್ರಿ. ಏನು ಗೊತ್ತಾ? ಚಿಂತೆಯನ್ನು ಜಯಿಸಿದ ಯೇಸು ನಿಮ್ಮ ಒಳಗಡೆ ಇದ್ದಾರೆ. ಚಿಂತೆಯಿಂದ ಬಂದ ನಾನಾ ರೋಗಗಳನ್ನು ಜಯಿಸಿದ ಯೇಸು ನನ್ನ ಒಳಗಡೆ, ನಿಮ್ಮ ಒಳಗಡೆ ಇದ್ದಾರೆ.